ಮೌಲ್ಯಗಳು ದೇಶ ಭಾಷಣ ಮಾಡ್ರೆ ಒಳಗಾಗ್ತೀರಾ? 100% ಸರ್, ಯಾರಿದ್ರು ಬಿಡಲ್ಲ ಇವರು. ಇಲ್ಲಿ ಕೇಳಿ, ಇದುವರೆಗೂ ನೀವು ನೋಡಿರೋ ಹಾಗೆ, ನಿಮ್ಮ ಮಾಧ್ಯಮಗಳಲ್ಲಿ ಬಂದಿರೋ ಹಾಗೆ ದ್ವೇಷ ಭಾಷಣ ಮಾಡಿರುವಂತವ್ರು ಬಿಜೆಪಿ ನೇತಾರರು. ಮತ್ತೂರಿನಲ್ಲಿ ದ್ವೇಷ ಭಾಷಣ ಮಾಡಿದಂತ ಮೌಲ್ಯವನ್ನ ಒಳಗಡೆ ಹಾಕಿದ್ರ? ಮೌಲ್ಯಗಳನ್ನ ನಿಮ್ಮ ಮಸೀದಿಗಳಲ್ಲಿ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೋಮು ಭಾಷಣ ಮಾಡ್ತಕ್ಕಂಥ ಅವ್ರಿಗೂ ಕೂಡ ಕಡಿವಾಣ ಹಾಕ್ಬೇಕಲ್ವಾ? 100% ಸರ್, ಯಾರೇ ಕೋಮು ಭಾಷಣ ಮಾಡಿದ್ರೆ ಅವ್ರಿಗೆ ಕಡಿವಾಣ. ಧೈರ್ಯವಾಗಿ ಹೇಳೋ ತಾಕತ್ತಿದೆ ನಿಮ್ಮ ಮೌಲ್ಯಗಳಿಗೆ. ಕೋಮು ಭಾಷಣ ಮಾಡಿದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಂತ ತಾಕತ್ತಿದೆ ನಿಮಗೆ. ಯಾರೇ ಇರ್ಲಿ, ಅದು ನಾವು ಹೇಳ್ತೀವಿ, ನಾವು ಖುದ್ದಾಗಿ ಹೇಳ್ತೀವಿ. ಈಗ ಕೇಳಿ, ಇದು ಇವ್ರಿಗೆ ಏನ್ ಗೊತ್ತು ಸರ್? ಇವ್ರು ಬಂದು ಬರೀ ಏನಾದ್ರೆ ಎಲ್ಲಾರನ್ನೂ ಜಗಳ ಮಾಡಿಸ್ಬೇಕು, ಕೋಮಿಗೆ ಜಗಳ ಮಾಡಿಸ್ಬೇಕು, ಅದನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಇವ್ರಿಗೆ. ಈಗ ನೋಡಿ, ನಾವೇ ಖುದ್ದಾಗಿ ನಿಂತ್ಕೊಂಡು ಹೇಳ್ತೀವಿ, ಎಲ್ಲೇ ಹೋಗ್ರಿ, ಯಾವುದೇ ಒಂದು ಕೆಲಸ ಆಗಲಿ ಎಲ್ಲರನ್ನೂ ಜೊತೆಗೆ ತಗೊಂಡು ಕೆಲಸ ಮಾಡಿ. ಹಿಂದೂ ಆಗ್ಲಿ, ಮುಸ್ಲಿಮನ್ನಾಗ್ಲಿ, ಕ್ರೈಸ್ತನಾಗ್ಲಿ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಕೆಲಸ ಮಾಡಿ ಅಂತ ನಮಗೆ ಹೇಳ್ತಾರೆ. ನಮ್ಮ ಪಕ್ಷ ಕಲ್ಸಿರೋದು ಅದು ಇವ್ರಿಗೆ. ಇವ್ರ ತರ ಈ ಬರೀ ಹಿಂದೂಗಳನ್ನ ಮಾತಾಡಿ, ಬರೀ ಮುಸಲ್ಮಾನಗಳಿಗೆ ಅವ್ರನ್ನ ಏನಿದ್ರು ಎತ್ಕಟ್ಟಿ ಅಂತ ನಾವು ಮಾತಾಡೋಂಥ ಪಕ್ಷ ಅಲ್ಲ ನಮ್ದು. ನಾವು ಏನಿದ್ರು ಎಲ್ಲರನ್ನೂ ಒಂದಾಗಿ, ನಾವೆಲ್ಲರೂ ಒಂದು ಅಂತ ಮಾತಾಡೋಂಥ ಪಕ್ಷ ನಮ್ದು. ಇದು ಅವ್ರಿಗೆ ಅರ್ಥ ಆಗೋದು ಬೇಕಲ್ವಾ? ಅದು ಅರ್ಥ ಆಗಲ್ಲ ಅವ್ರಿಗೆ, ಯಾಕಂದ್ರೆ ಅವ್ರು ಕಲ್ತೇ ಇಲ್ಲ. ಬಿಜೆಪಿ ಕಾರ್ಯಕರ್ತರು ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.